ಇವತ್ತು ಬೆಳಗ್ಗೆ ನಾನು ಮನೆಯಿಂದ ಬರಬೇಕಾದ್ರೆ ಇಲ್ಲಿಗೆ ನಾನು ನೀನು ಕೂತ್ಕೊಂಬಿಡು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಒಂದು 500 ಜನ ಮನೆ ಮುಂದೆ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಕಾಯಿಲೆ, 25 ಲಕ್ಷ 30 ಲಕ್ಷ ಬಿಲ್ ಹಿಡ್ಕೊಂಬಂದು ಮನೆ ಮುಂದೆ ಕೂತಿದ್ದಾರೆ. ಒಬ್ಬೊಬ್ಬರಿಗೆ ನಾನು 20 ಲಕ್ಷ 30 ಲಕ್ಷ ಎಲ್ಲಿಂದ ತರಲಿಕ್ಕೆ ಸಾಧ್ಯ ಪ್ರತಿದಿನ? ಇವತ್ತು ಸರ್ಕಾರದವ್ರು ಹೇಳ್ತಾರೆ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಪುಕ್ಕಟ್ಟೆ ಬಸ್ ಕೊಟ್ಟಿದ್ದೇವೆ, ಇವತ್ತು ಪುಕ್ಕಟ್ಟೆ ಕರೆಂಟ್ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದಿದ್ದಾರೆ ಅಂತಕ್ಕಂಥ ಒಂದು ಗುಂಗಲ್ಲಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನೆ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಳ್ಳಿ. ಈ ರಾಜ್ಯದ ಜನರ ಬದುಕೇನಾಗಿದೆ ಅಂತಕ್ಕಂಥದ್ದನ್ನ ಚಿತ್ರಣ ನೀವು ಕಾಣ್ಬೋದು, ಸತ್ಯವನ್ನು. ಇದನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮನೆ ಹತ್ರ ನನಗೆ ಬೆಳಗ್ಗೆ ಇದ್ದರೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ, ನಮ್ಮ ದುಡಿಮೆ ಇವತ್ತು ನಮ್ಮ ಮಕ್ಕಳನ್ನ ಓದಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಈಗಾಗಲೇ ಸಾಲ ಸೋಲ ಮಾಡಿದ್ದೇವೆ, ಮನೆ ಹಾಳು ಮಾಡ್ಕೊಂಡಿದ್ದೇವೆ, ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೇವೆ, 2 ಲಕ್ಷ ರೂಪಾಯಿ ಸಾಲ ತಗೊಂಡಿರೋದಕ್ಕೆ 13 ಲಕ್ಷ 14 ಲಕ್ಷ ಕಟ್ಟು ಅಂತಾರೆ. ಇನ್ನೊಬ್ಬ ಒಂದು ಅರ್ಜಿ ಕೊಡ್ತಾನೆ, 38 ಲಕ್ಷ ಸಾಲ ತಗೊಂಡಿದ್ದೆ, 68 ಲಕ್ಷ ಕಟ್ಟಿದ್ದೇನೆ, ಇನ್ನೂ 30 ಲಕ್ಷ ಕಟ್ಟಿ ಅಂತಾರೆ, ನಾನು ಎಲ್ಲಿಂದ ತರಲೋಣ ಅಂತ ಇನ್ನೊಬ್ಬ ಅರ್ಜಿ ಹಿಡ್ಕೊಂಬರ್ತಾನೆ. ಇದು ನಿಜವಾದ ಚಿತ್ರಣ ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ದಿನ 3 ರೂಪಾಯಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಜಾಸ್ತಿ ಆಯಿತು. ಏನು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ಟೀಕೆ ಮಾಡಿದ್ದು. ಆದರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನ ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಕಳೆದ 3 ವರ್ಷದಲ್ಲಿ ವಿದ್ಯುತ್ ಶಕ್ತಿಯ ದರವನ್ನು ಎಷ್ಟು ಏರಿಕೆ ಮಾಡಿದ್ರಿ, ಬಸ್ ಪ್ರಯಾಣ ದರವನ್ನು ಎಷ್ಟು ಏರಿಕೆ ಮಾಡಿದ್ರಿ, ಅಲ್ಲಿಂದ ಸಾಯಂಕಾಲ ನಮ್ಮ ಶ್ರಮಜೀವಿಗಳು ಕೂಲಿ ಕಾರ್ಮಿಕರು ಕೆಲಸ ಮಾಡಿ ಮೈಕೈ ನೋವಿಗೆ ಅಂತ ಹೇಳಿ ಸರ್ಕಾರ ಕೊಡ್ತಕ್ಕಂಥ ಯಾವೊಂದು ಮದ್ಯದ ಬಾಟ್ಲುಗಳು ಎಷ್ಟು ಬಾರಿ ನೀವು ದುಬಾರಿ ರೇಟನ್ನು ಇವತ್ತು ಹೆಚ್ಚುವರಿ ಮಾಡಿದ್ದೀರಿ. ನಿಮ್ಮ ಲ್ಯಾಂಡನ್ನು ಏನಾದರೂ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೋದರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಮಾಡಿದ್ದೀರಿ, ಇದೆಲ್ಲ ಪಟ್ಟಿ ತೆಗಿತೀರಪ್ಪ. ಕಾಂಗ್ರೆಸ್ನ ನಾಯಕರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 19ನೇ ತಾರೀಕು ಇಲ್ಲೋ ನಮ್ಮ ತುಮಕೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾರಂತೆ. ಸಾಧನಾ ಸಮಾವೇಶ ಇತ್ತೀಚೆಗೆ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಗಮನಿಸಿದೆ. ರಾಜ್ಯ ಸರ್ಕಾರದಲ್ಲಿ ಈ ಸರ್ಕಾರ ಬಂದ ನಂತರ ಕಳೆದ 2 ವರ್ಷದಲ್ಲಿ ಸುಮಾರು 712 ಪೊಲೀಸ್ ಅಧಿಕಾರಿಗಳ ಮೇಲೆ ಮೊಕದ್ದಮೆ ಹೂಡಿ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ ಈ ಸರ್ಕಾರದಲ್ಲಿ. ಯಾರು ಆ ಪೊಲೀಸ್ ಅಧಿಕಾರಿಗಳು? ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋರಿಗೆ ಬೆಂಬಲ ಕೊಡೋರು, ಅವರೇ ನಿಂತು ಮನೆ ದರೋಡೆ ಮಾಡಿಸೋರು. ಇಂಥ ಅಧಿಕಾರಿಗಳನ್ನು ಇವತ್ತು ಈ ಸರ್ಕಾರದಲ್ಲಿ ಇಟ್ಕೊಂಡಿದ್ದಾರೆ. ಈಗ 712 ಜನ ಮೇಲೆ ಆ್ಯಕ್ಷನ್ ಏನು ತಗೊಂಡಿದ್ದಾರೆ. ಸಾಧನಾ ಸಮಾವೇಶ ಅದಕ್ಕೋಸ್ಕರ ತುಮಕೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮೈಸೂರು ಜಿಲ್ಲೆಯಲ್ಲೇ ನೋಡಿದ್ದೀರಿ, ಇಲ್ವಾಲ್ದ ಹತ್ರ ಈ ಒಂದು 5-6 ವರ್ಷದಿಂದ ಇರಬೇಕು, ಪೊಲೀಸ್ ಅಧಿಕಾರಿಗಳೇ ಸೇರಿ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ, ನಾನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಮೇಲೂ ದೋಷ ಕೊಡಲ್ಲ, ಈ ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ. ಇಲ್ಲಿ ಇಲ್ವಾಲ್ದ ಹತ್ರ ಒಂದು ಬಸ್ನಲ್ಲಿ ಚಿನ್ನ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿ 3 ಕೋಟಿ ದುಡ್ಡು ಹಿಡ್ಕೊಂಡು ಹೋಗ್ತಾ ಇದ್ದ ಬಸ್ಸಲ್ಲಿ. ಇಲ್ವಾಲ್ದ ಹತ್ರ ಬಸ್ಸನ್ನು ನಿಲ್ಲಿಸಿ ಪೊಲೀಸ್ ಅವತ್ತಿನ ಹಿರಿಯ ಅಧಿಕಾರಿಗಳು ಯಾರಿದ್ರು ಅವರೆಲ್ಲ ಸೇರಿ ಆ 3 ಕೋಟಿ ದುಡ್ಡನ್ನು ದರೋಡೆ ಮಾಡಿದಂಥ ವ್ಯಕ್ತಿಗೆ ಮತ್ತು ಯಾವೊಂದು ಪೊಲೀಸ್ ಕಚೇರಿ ಒಂದು ದೇವಸ್ಥಾನ ಇದ್ದಾಗೆ ಆ ಅಧಿಕಾರಿ ಇತ್ತೀಚೆಗೆ ಏನೋ ಒಂದು ಆ ಕಚೇರಿನಲ್ಲಿ ನಡೆಸಿದಂಥ ಚಟುವಟಿಕೆಯಿಂದ ಸಸ್ಪೆಂಡ್ ಅಂತ ಮಾಡಿದ್ರು.
ಸಸ್ಪೆಂಡ್ ಮಾಡಿ ಮತ್ತೀಗ ಸಸ್ಪೆಂಡ್ ರಿವೋಕ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನು ಮಾಡಿದ್ದೇವೆ ಅಂತ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಇಂಥ ಸರ್ಕಾರ ನೀವೆಲ್ಲ ನೋಡಿದ್ದೀರಿ. ಕಳೆದ 2006 2007 ಯಾವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ದೆ, ಬಡವರಿಗೋಸ್ಕರವಾಗಿ ಯಾವ ರೀತಿ ಯೋಜನೆಗಳನ್ನು ತಂದಿದ್ವು. ಇವತ್ತು 2018 ರೈತರ ಸಾಲ ಮನ್ನಾ 14 ತಿಂಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಯೋಜನೆಗೆ ಹಣ ಕೊಟ್ಟಂಥದ್ದು. ಈಗ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಾನು ಪ್ರಚಾರ ತಗೊಳ್ಳಿಲ್ಲ ಯಾವುದೇ ರೀತಿಯಲ್ಲಿ. ಇವತ್ತು ನಿಮ್ಮ ಬಂಬು ಬಜಾರು ಮೈಸೂರು ನಗರದೊಳಗೆ ಮಳೆ ನೀರು ಬಂದು ಬಂಬು ಬಜಾರ್ ಮುಳುಗಿತ್ತು. ಅಲ್ಲಿ ಒಂದು ರಾತ್ರಿ ಮುಖ್ಯಮಂತ್ರಿಯಾಗಿ ಆ ಪೌರ ಕಾರ್ಮಿಕರ ಮನೆಯಲ್ಲೇ ಒಂದು ಸಣ್ಣ ಜಾಗ ಮಲಗಲಿಕ್ಕೆ ಕಾಲು ನೀಡ್ಕೊಳ್ಳೋಕ್ಕಾಗಲ್ಲ ಅಂಥ ಮನೆಗೆ ಬಂದು ರಾತ್ರಿ ಆ ಒಂದು ಪೌರ ಕಾರ್ಮಿಕರ ಮನೆ ಒಳಗೆ ಅವತ್ತು ನಾನೇನು ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡಿದ್ದೆ, ಅದರ ಮೇಲೆ ನಾನು ತೆಗೆದುಕೊಂಡಂಥ ನಿರ್ಧಾರ ನಿಮ್ಮ ಬಂಬು ಬಜಾರು ಇವತ್ತು ಯಾವ ರೀತಿ ಇದೆ ಅದು ಸಿದ್ದರಾಮಯ್ಯವ್ರು ಮಾಡಿದ್ದಲ್ಲ, ಈ ಕುಮಾರಸ್ವಾಮಿ ಕೊಟ್ಟಂಥ ಕಾರ್ಯಕ್ರಮ ಬಂಬು ಬಜಾರ್ನ ಆ ಪುಣ್ಯಾತ್ಮಗ್ರೆ